ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇದೇ ಆಗಸ್ಟ್ 30ನೇ ತಾರೀಕು ಕೆಲವರ ಬಾಳಲ್ಲಿ ಅದೃಷ್ಟ ಖುಲಾಯಿಸ್ತಾ ಇದೆ. ಸಿರಿವಂತಿಕೆಯ ದಿನಗಳು ಕೂಡ ಶುರುವಾಗುತ್ತೆ. ಯಾಕಂತಂದ್ರೆ 3 ಗ್ರಹಗಳ ಮಹಾ ಸಂಯೋಗವಾಗ್ತಾ ಇದೆ. ಈ ಬುಧಾದಿತ್ಯ ಯೋಗ ಹಾಗೆ ತ್ರಿಗ್ರಹಿ ಯೋಗದಿಂದ ಯಾವ ರೀತಿ ಫಲಗಳು ಸಿಗುತ್ತೆ, ಹಾಗೇನೆ ಸಿಂಹ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇರೋದ್ರಿಂದ, ಅದರಲ್ಲೂ ಜಾತಕದಲ್ಲಿ ಯಾರಿಗಾದ್ರೂ ಬುಧ ಶುಭ ಸ್ಥಾನದಲ್ಲಿದ್ರೆ ಅವರು ಸಿರಿವಂತರಾಗ್ತಾರೆ ಅಂತ ಇರುತ್ತೆ. ಜೊತೆಗೆ ಒಂದಷ್ಟು ಯೋಗಗಳು ಕೂಡ ಅವರ ಪಾಲಿಗಿರುತ್ತೆ. ಹಾಗಾದ್ರೆ ಯಾವೆಲ್ಲ ಯೋಗ, ಅದರಲ್ಲೂ ಪ್ರಮುಖ 3 ರಾಶಿಗಳ ಮೇಲೆ ಈ ಫಲಾನುಫಲ ಸಿಗುತ್ತೆ ಅನ್ನೋದಾದ್ರೆ ಯಾವ ರೀತಿಯಾಗಿ ಯಾವ ರಾಶಿಗಳಿಗೆ ಅಂತ ತಿಳ್ಕೊಳ್ಳೋಣ. ಈ ವಿಚಾರವನ್ನ ತಿಳಿಸ್ಕೊಳ್ಳೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರಾ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರೂಜಿ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅವ್ರನ್ನ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, 3 ರಾಶಿಯವರಿಗೆ ಬುಧನಿಂದ ಒಂದಷ್ಟು ಒಳ್ಳೆ ದಿನಗಳು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಅದು ಕೂಡ ಮಹಾ ಸಂಯೋಗ ಗ್ರಹಗಳದ್ದು ಆಗ್ತಾ ಇದೆ ಆಗಸ್ಟ್ 30ಕ್ಕೆ. ಅಂತಂದ್ರೆ ಯಾವ್ಯಾವ ಗ್ರಹಗಳ ಸಂಯೋಗ, ಬುಧನಿಂದ ಏನೆಲ್ಲ ಶುಭ ಸಿಗುತ್ತೆ ಅಂತ? ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಹ ನಿರ್ದಿಷ್ಟ ಫಲಗಳನ್ನು ಕೊಡುವಂಥದ್ದಿರುತ್ತೆ ನೋಡಿ. ಅದರ ಜೊತೆಗೆ ಕೆಲವು ಗ್ರಹಗಳ ಸಂಯೋಗ ಆದಾಗ ಕೆಲವು ಯೋಗಗಳು ಉಂಟಾಗುವಂಥದ್ದಿರುತ್ತೆ. ಬಹಳಷ್ಟು ಯೋಗಗಳು ಇದ್ದಾವೆ. ಅದರಲ್ಲಿ ನಾವು ನೋಡ್ತಾ ಇರುವಂಥದ್ದು ನಮಗೆ ಆರ್ಥಿಕ ಸಂಕಷ್ಟಗಳು ಆಗುವಂಥದ್ದಾಗಬಹುದು, ಅಥವಾ ಏನಾದರೂ ಅಭಿವೃದ್ಧಿ ದಿಢೀರ್ ಶ್ರೀಮಂತಿಕೆ ಬರುವಂಥದ್ದಾಗಬಹುದು. ಈ ಬುಧ ಪ್ರಮುಖ ಪಾತ್ರ ವಹಿಸುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಬುಧ ಪ್ರಜ್ಞಾಕಾರಕ ಅಂತ ಹೇಳ್ತೀವಿ. ಎಷ್ಟು ನಮ್ಮ ಬುದ್ಧಿವಂತಿಕೆ ಚಾತುರ್ಯ ಇರುತ್ತೋ ಅಷ್ಟು ನಮ್ಮ ಆಲೋಚನೆಗೆ ಸಂಪಾದನೆ ಆಗ್ಬೋದು, ಅಥವಾ ದುಡ್ಡು ಉಳಿತಾಯ ಆಗುವಂಥದ್ದಾಗ್ಬೋದು. ಸರಿಯಾದಂಥ ಸಮಯಕ್ಕೆ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಕೆಲವು ಗ್ರಹಗಳ ಸಂಯೋಗ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ, ಈ ಗ್ರಹಗಳ ಸಂಯೋಗದಲ್ಲಿ ಬುಧ ಮತ್ತು ರವಿಯ ಸಂಯೋಗದಿಂದ ಬುಧಾದಿತ್ಯ ಯೋಗ ಅಂತ ಹೇಳ್ತೀವಿ. ಮತ್ತು ಅದರ ಜೊತೆಗೆ ಶುಕ್ರನ ಸಂಯೋಗ ಆದಾಗ ರವಿ ಮತ್ತು ಅದರ ಜೊತೆಗೆ ಶುಕ್ರ ಇದ್ದಾಗ ಶುಕ್ರಾದಿತ್ಯ ಯೋಗ ಅಂತ ಹೇಳ್ತೀವಿ. ಹಾಗಾಗಿ ಕೇತು ಬುಧ ರವಿ ಕಾಂಬಿನೇಷನ್ಸು, ಮತ್ತು ಅದರ ಜೊತೆಗೆ ಕೇತು ಶುಕ್ರ ಮತ್ತು ಅದರ ಜೊತೆಗೆ ಬುಧನ ಸಂಯೋಗ ಅಂತ ಹೇಳ್ತೀವಿ. ಈ ಥರ ಕಾಂಬಿನೇಷನ್ಸ್ ಇದ್ದಾಗ ಬಹಳ ಬೇಗ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ, ಈಗ ಬದಲಾವಣೆ ಆಗ್ತಾ ಇರುವಂಥದ್ದು ಇದೇ 30ನೇ ತಾರೀಕು ಬುಧಾದಿತ್ಯ ಯೋಗ ತ್ರಿಗ್ರಹ ಯೋಗ ಅಂತ. ಅಂದರೆ 3 ಗ್ರಹಗಳ ಸಂಯೋಗದಿಂದ 3 ರಾಶಿಗಳಿಗೆ ರಾಜಯೋಗವನ್ನು ತಂದುಕೊಡುವಂಥದ್ದು ಅಂತ ಹೇಳುತ್ತೆ. ಏನು ರಾಜಯೋಗ ಫಲಗಳು ಅಂದರೆ ಏನು ಅಂತ ನಾವು ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೋದ್ರೆ, ಅದರಲ್ಲಿ ಪ್ರಮುಖವಾಗಿ ಆ 3 ತ್ರಿಗ್ರಹ ಯೋಗ ಏನಾಗ್ತಾ ಇದೆ, 3 ಗ್ರಹಗಳು ಯಾವ ಸ್ಥಾನದಲ್ಲಿ ಏನು ಫಲಗಳನ್ನು ಕೊಡುತ್ತೆ, ಯಾವ ರಾಶಿಗೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಈ ಬುಧಾದಿತ್ಯ ಯೋಗ ಮತ್ತು ತ್ರಿಗ್ರಹ ಯೋಗ ಅನ್ನುವಂಥದ್ದು. ಈ 3 ಗ್ರಹಗಳ ಸಂಯೋಗ ಆಗ್ತಾ ಇರೋದು ಸಿಂಹರಾಶಿಯಲ್ಲಿ ಇದೇ 30ನೇ ತಾರೀಕು. ಸೊ ಹಾಗಾಗಿ ಈ ಸಿಂಹರಾಶಿಯಿಂದ ನಾವು ನಿಮ್ಮ ರಾಶಿಗಳಿಂದ ಸಿಂಹರಾಶಿಗೆ ಎಷ್ಟನೇ ಮನೆ ಅನ್ನುವಂಥದ್ದು ಲೆಕ್ಕಾಚಾರ ಇರುತ್ತೆ. ನಮಗೆ ಸ್ವಲ್ಪ ದುಡ್ಡು ಅಭಿವೃದ್ಧಿ ಇಂಥದ್ದು ಕಡೆ ಹೆಚ್ಚು ಒಲವು ಇರುತ್ತೆ. ಅದರ ಬಗ್ಗೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ. ಸೊ ಹಾಗಾಗಿ ಆ ಫಲಗಳನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ದ್ವಿತೀಯ ಸ್ಥಾನ ಅಂತ ಬಂದಾಗ ಕರ್ಕಾಟಕ ರಾಶಿ ಆಗುತ್ತೆ ಈ ಬುಧಾದಿತ್ಯ ಯೋಗ ಉಂಟಾಗುವಂಥದ್ದಿಲ್ಲ. ಹಾಗಾಗಿ ದ್ವಿತೀಯ ಸ್ಥಾನಕ್ಕೆ ಕರ್ಕಾಟಕ ರಾಶಿಗೆ ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂತಹ ಫಲಗಳಿರುತ್ತೆ. ಅದರಲ್ಲಿ 15 ದಿನದ ಕಾಲದವರೆಗೆ ಈ ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಫಲಗಳು ಲಭ್ಯ ಆಗುವಂಥದ್ದಿರುತ್ತೆ. 30ನೇ ತಾರೀಕಿಂದ 15 ದಿನದ ಕಾಲ ಇವರಿಗೆ ಉತ್ತಮವಾದಂಥ ದಿನಗಳನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ, ಮತ್ತು ಹೋಗಿರುವಂಥ ಹಣ ಯಾವುದೋ ಬರಬೇಕಾಗಿರುವಂಥದ್ದು ಇನ್ ಟೈಮ್ ಬರೋದಿಲ್ಲ, ಅಂಥದ್ದು ಅನುಕೂಲ ಆಗುವಂಥ ಸಾಧ್ಯತೆಗಳು ಇವರಿಗೆ ಉಂಟು. ಮತ್ತು ಇನ್ನು ಅದರ ಜೊತೆಗೆ ಕೆಲಸದಲ್ಲಿ ಉತ್ತಮವಾದಂಥ ಗೌರವ, ಲಾಭ, ಸ್ವಂತ ಉದ್ಯೋಗದಲ್ಲಿರುವಂಥವರಿಗೆ ಉತ್ತಮವಾದಂತಹ ಏಳಿಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದೇ ರೀತಿ ಸಹ ವೃಶ್ಚಿಕ ರಾಶಿ ನೋಡಿ, ಈ ವೃಶ್ಚಿಕ ರಾಶಿಯವರೆಗೆ ಬುಧಾದಿತ್ಯ ಯೋಗ ಅಂತ ಹೇಳಿದ್ರೆ ಕರ್ಮಸ್ಥಾನದಲ್ಲಿರುತ್ತೆ. ಯಾವಾಗಲೂ ಅಷ್ಟೇ ನಾವು ಕರ್ಮಸ್ಥಾನ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ. ಹಾಗಾಗಿ ಇದೇ ವೃಶ್ಚಿಕ ರಾಶಿಯವರೆಗೆ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ನಾವು ನೋಡೋಕ್ಕೋದ್ರೆ ಗುರುಬಲ ಇಲ್ಲ ಮತ್ತು ಪಂಚಮ ಶನಿ ನಡೆಯುತ್ತೆ. ಈ 2ರಿಂದ ಏನಾಗುತ್ತೆ, ಇವರು ಈಗಾಗಲೇ ಕುಗ್ಗಿಬಿಟ್ಟಿದ್ದಾರೆ. ಇವತ್ತು ಎಷ್ಟೋ ಜನ ವೃಶ್ಚಿಕ ರಾಶಿಯವರು ಬಿಸ್ನೆಸ್ಸಲ್ಲಿ ಇದ್ದಾರೆ, ಎಷ್ಟೋ ಜನ ರಾಜಕೀಯದಲ್ಲಿ ಇದ್ದಾರೆ. ಆದರೂ ಅವರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಒಂದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಇನ್ನು ಮುಂದಿನ ದಿನಗಳ ಏನು 30 ತಾರೀಕು ಏನಿದೆ ಅಲ್ಲಿಂದ ಹಿಡಿದು 1 ತಿಂಗಳ ಕಾಲ ಇವರ ಸಮಸ್ಯೆ ನೀಗುತ್ತೆ ಅಂತ ಹೇಳ್ಬೋದು.
ನೋಡಿ ಇವರಿಗೆ ಹಠಾತ್ತು ಆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ದುಡ್ಡಿನ ಸುರಿಮಳೆ ಬರುವಂಥದ್ದಿರುತ್ತೆ. ಯಾವುದು ಬರಬೇಕಾಗುತ್ತೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಾಗಬಹುದು ಅಥವಾ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ದುಡ್ಡಾಗ್ಬೋದು, ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಇವರಿಗೆ ಪ್ರಮುಖವಾಗಿ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುವಂಥದ್ದು. ಇವತ್ತು ಭಾಳ ವರ್ಷಾನುಗಟ್ಟಲೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರಮೋಷನ್ ಸಿಗಬಹುದು ಅಥವಾ ಕೆಲಸದ ಬದಲಾವಣೆಯಿಂದ ಹೆಚ್ಚು ಲಾಭ ಮತ್ತು ಅದ್ರ ಜೊತೆಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಈ ಯೋಗ, ತ್ರಿಗ್ರಹಿ ಯೋಗ ಮತ್ತು ಬುಧಾದಿತ್ಯ ಯೋಗ ಕರ್ಮಸ್ಥಾನದಲ್ಲಿ ಮೂಡ್ತಾ ಇರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ ಅಂದ್ರೇನು, ಪಂಚಮ ಶನಿ ಇದ್ದರೂ ಸಹ ಇವರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಅದೇ ರೀತಿ ಧನುರ್ ರಾಶಿಯವರಿಗೆ ನೋಡಿ, ಈ ರಾಶಿಯವರಿಗೆ ಬುಧಾದಿತ್ಯ ಯೋಗ ಹೇಗೆ, ತ್ರಿಗ್ರಹ ಯೋಗ ಹೇಗೆ ಫಲಗಳು ಕೊಡುತ್ತೆ ಅಂದರೆ ಇವ್ರಿಗೆ 15 ದಿನದ ಕಾಲದವರೆಗೂ ಕೊಡುವಂಥದ್ದು ಇರುತ್ತೆ. ಈ 15 ದಿನಗಳಲ್ಲಿ ಬಹಳ ವರ್ಷಗಳ ಕಾಲದಿಂದ ಸಮಸ್ಯೆಗಳು ಏನಾದರೂ ಇದ್ದಂಥ ಪಕ್ಷದಲ್ಲಿ ಅವರಿಗೆ ದಿಢೀರ್ ಪರಿಹಾರ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಶುಭ ಕಾರ್ಯಗಳು ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು, ಕೋರ್ಟು ಕಚೇರಿ ಸಮಸ್ಯೆಗಳಿದ್ರೇನೋ ಈ 15 ದಿನಗಳಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದೊಂದು ಸಕಾರಾತ್ಮಕವಾದಂಥ ಬದಲಾವಣೆ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ. ಮತ್ತು ಅದರ ಜೊತೆಗೆ ಹೊಸದಾದಂತಹ ಉದ್ಯೋಗದ ವಿಚಾರದಲ್ಲಿ ಏನಾದರೂ ಹುಡುಕಾಟದಲ್ಲಿ ಏನಾದರೂ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸದಾಗಿ ಅಂತ ಹೇಳಿದ್ರೆ ಕೆಲಸದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮತ್ತು ಒಂದಿಷ್ಟು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡಲಿಕ್ಕೆ ಇರೋದು ಅಂತ ಹೇಳಿದ್ರೆ ಇಲ್ಲಿ ಕರ್ಕಾಟಕ ರಾಶಿ ಮತ್ತು ಅದರ ಜೊತೆಗೆ ವೃಶ್ಚಿಕ ರಾಶಿ, ಧನುರ್ ರಾಶಿಯವರಿಗೆ ಈ ತ್ರಿಗ್ರಹ ಯೋಗವು ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಬುಧಾದಿತ್ಯ ಯೋಗವು ಸಹ ಶುಭ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಗಳೀಗ ಸಿಂಹ ರಾಶಿಗೆ ಬುಧನ ಪ್ರವೇಶ ಅಂದ್ರೆ ಸಿಂಹ ರಾಶಿಯವರಿಗೆ ಆ ತರದ ಶುಭ ವಿಚಾರಗಳಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ಆ ಏನು ಸಂಯೋಗ ಆಗ್ತಾ ಇರುವಂಥದ್ದು ಫಲಗಳು ಆ ರಾಶಿಯಿಂದ ಎಷ್ಟನೇ ಮನೆಯಲ್ಲಿ ಸಂಯೋಗ ಆಗ್ತಾ ಇದೆ ಇದನ್ನೆಲ್ಲ ನಾವು ಲೆಕ್ಕಾಚಾರ ಮಾಡ್ತೀವಿ. ಸ್ವಂತ ಮನೆಯಲ್ಲಿ ಈಗ ಗುರು, ನಾವು ಯಾವಾಗಲೂ ಅಷ್ಟೇ, ಈಗ ಗೋಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಗುರುಗ್ರಹವನ್ನು ನಾವು ನೋಡಿದಾಗ ಈ ಮಿಥುನ ರಾಶಿಯಲ್ಲಿದ್ದರೆ ಮಿಥುನ ರಾಶಿಯವರಿಗೆ ಫಲಗಳು ಕೊಡೋದಿಲ್ಲ. ಅಲ್ಲಿ ಏನಾಗುತ್ತೆ, ದ್ವಿತೀಯ ಸ್ಥಾನದಿಂದ ರಾಶಿಯಿಂದ ದ್ವಿತೀಯ ಮತ್ತು ಪಂಚಮ, ನವಮ ಸ್ಥಾನ ಮತ್ತು ಭಾಗ್ಯಸ್ಥಾನ 11ನೇ ಮನೆಯಲ್ಲಿದ್ದರೆ ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಈ ಥರ ಲೆಕ್ಕಾಚಾರವನ್ನು ಮಾಡುವಂಥದ್ದಿರುತ್ತೆ. ಈಗ ಜನ್ಮ ಶನಿ ಅಂತ ಹೇಳ್ತೀವಿ. ಈಗ ಜನ್ಮ ಶನಿ ಇದ್ದಾಗ ಏನು ಫಲಗಳು ಕೊಡುತ್ತೆ, ಎಲ್ಲ ಸಮಸ್ಯೆಗಳೇ ಜಾಸ್ತಿ ಬರುವಂಥದ್ದಿರುತ್ತೆ. ಅದು ಏನಾದರೂ ಅದು ಎಷ್ಟು ಕಾಲದವರೆಗೂ ಬುಧಾದಿತ್ಯ ಯೋಗ ಇರುತ್ತೆ ಇದನ್ನು ಲೆಕ್ಕಾಚಾರ ಮಾಡ್ತೀವಿ ನಾವು. ಈ ಬುಧಾದಿತ್ಯ ಯೋಗ ಪ್ರಾರಂಭ ಆದ ಕೆಲವೇ ದಿನಗಳಲ್ಲಿ ರವಿ ಬದಲಾವಣೆ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ದ್ವಿತೀಯ ಸ್ಥಾನಕ್ಕೆ ಹೋದಾಗ ಆಗ ವ್ಯಯಸ್ಥಾನ ಆಗಿಬಿಡುತ್ತೆ. ಯಾವಾಗ ವ್ಯಯಸ್ಥಾನಕ್ಕೆ ರವಿ ಬರ್ತಾನೋ ಬುಧಾದಿತ್ಯ ಯೋಗ ಫಲಗಳು ಸ್ವಗೃಹದಲ್ಲಿರುವಂತಹ ರವಿಯು ಫಲಗಳು ಬಲಹೀನನಾಗುವಂಥದ್ದಿರುತ್ತೆ. ಹಾಗಾಗಿ ಕೇತು ಮತ್ತು ಅದರ ಜೊತೆಗೆ ಬುಧ ಏನಾಗುತ್ತೆ, ವ್ಯಯಸ್ಥಾನದಲ್ಲಿ ಆಗ್ತಾನೆ. ಅದಕ್ಕೆ ಸಿಂಹರಾಶಿಯವರಿಗೆ ಫಲಗಳು ಅಷ್ಟಾಗಿ ಇರೋದಿಲ್ಲ. ಬೇರೆ 3 ರಾಶಿಗಳಿಗೆ ಫಲ ಸಿಗುತ್ತೆ. ಹೌದು. ಈ ಬೇರೆ 3 ರಾಶಿಗಳು ಅಂತ ಹೇಳಿದ್ರೆ ವೃಶ್ಚಿಕ ರಾಶಿ ಮತ್ತು ಅದರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ಈಗಾಗಲೇ ವೃಶ್ಚಿಕ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ. ಆದರೂ ಸಹ ಈ ಯೋಗಗಳು ಏನಿದೆ, ಈ ತ್ರಿಗ್ರಹಿ ಯೋಗಗಳು ಅವ್ರಿಗೆ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕೊಂಡು ಬರುವಂಥದ್ದು ಇರುತ್ತೆ. ಮತ್ತು ಧನುರಾಶಿಗೆ ಪ್ರಸ್ತುತ ಚೆನ್ನಾಗಿದೆ, ಈಗಾಗಲೇ ಗುರುಬಲ ಇದೆ. ನಾನು ಹಿಂದೆನೂ ಮಾತನಾಡುವಾಗ ಹೇಳ್ತಾ ಇದ್ದೆ, ಈ ಧನುರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಅಂಥವ್ರಿಗೆ ಮದುವೆಯ ಯೋಗ ಇದೆ. 2026 ಮೇ ತನಕ ಚೆನ್ನಾಗಿದೆ ಅಂತ ಹೇಳಿದ್ವಿ. ಅದರ ಜೊತೆಗೆ ಈ ತ್ರಿಗ್ರಹಿ ಯೋಗ ಮತ್ತು ಬುಧಾದಿತ್ಯ ಯೋಗ ಸಂಯೋಗ ಆಯಿತು ಅಂತ ಹೇಳಿದ್ರೆ ದಿಢೀರ್ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದರ ಜೊತೆಗೆ ಈ ನಾವು ಯಾವುದೇ ಒಂದು ಯೋಗಗಳು ಬಂದಾಗ ಅದು ಫಲಗಳನ್ನು ಕೊಡಬೇಕಾದ್ರೆ ಅವರ ಜಾತಕಗಳಲ್ಲಿ ಆ ಗ್ರಹ ಎಷ್ಟು ಫಲಗಳನ್ನು ಕೊಡ್ತಾ ಇದೆ, ಬಲಿಷ್ಠವಾಗಿದೆಯಾ ಅಥವಾ ದುರ್ಬಲವಾಗಿದೆಯಾ ಅಥವಾ ನೀಚ ಸ್ಥಾನದಲ್ಲಿದೆಯಾ, ಇದರ ಮೇಲೇನೂ ಒಂದು ಲೆಕ್ಕಾಚಾರ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಆದರೆ ಒಟ್ಟಾರೆ ಗೋಚಾರದಲ್ಲಿ ಏನಾಗುತ್ತೆ, ಈಗ ಗುರುಬಲ ಬಂತು ಅಂದರೆ ನಿಮ್ಮ ಜಾತಕದಲ್ಲಿ ಗುರುಬಲ ಇದೆಯೋ, ಗುರು ದಶೆ ನಡೀತಾ ಇದೆಯೋ ಅಥವಾ ಗುರು ನೀಚ ಸ್ಥಾನದಲ್ಲಿದ್ದಾನೋ, ಉಚ್ಚ ಸ್ಥಾನದಲ್ಲಿದ್ದಾನೋ, ಸ್ವಕ್ಷೇತ್ರದಲ್ಲಿ ಇದನೋ ಲೆಕ್ಕ ಬರೋದಿಲ್ಲ. 50% ಅಲ್ಲಿ ಗುರುಬಲ ಇದೆ, ನಿಮಗೆ ಫಲಗಳು ಕೊಡುತ್ತೆ ಅಂತ ಹೇಳುತ್ತೆ. ಸೊ ಅದೇ ರೀತಿ ಸಹ ಇಲ್ಲಿ ಈ ನಾನು ಹೇಳಿರುವಂತಹ ಈ ರಾಶಿಗಳು ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿ ಆಗಬಹುದು ಅಥವಾ ಧನುರ್ ರಾಶಿಯವರೆಗೆ ಆಗಬಹುದು, ಇವರಿಗೆ ಯಾವುದೇ ಅಲ್ಲಿ ಸಮಸ್ಯೆಗಳು ದಶಾ ಇದ್ದರೂ ಸಹ ಆ ಗ್ರಹಗಳು ವೀಕ್ ಆಗಿದ್ರೇನು ಜಾತಕದ ಕುಂಡಲಿಯಲ್ಲಿ ಯೋಗಗಳು ಅಂತ ಬಂದಾಗ ವರ್ಷ ಫಲಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ಇವರಿಗೆ ಉತ್ತಮವಾದಂಥ ಅಭಿವೃದ್ಧಿ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಗಳೇ, ಜಾತಕದಲ್ಲಿ ಈ ಥರ ಒಂದು ಅವರಿಗೆ ಶುಭ ಫಲಗಳು ಸಿಗುತ್ತೆ ಅನ್ನೋದು ಗೊತ್ತಾಗಿದ್ರು ಕೂಡ ಒಂದಷ್ಟು ಪೂಜೆ ಪುನಸ್ಕಾರ ಇರುವಂತಹ ಫಲಗಳನ್ನು ಪಡ್ಕೊಳ್ಬೇಕು ಅಂದರೆ ಅವ್ರ ಕಡೆಯಿಂದನೂ ಒಂದಷ್ಟು ಪ್ರಯತ್ನಗಳಾಗಬೇಕು ಅಂತಂದರೆ
ಏನ್ ಮಾಡ್ಬೇಕು ಅವ್ರುಗಳು ಅಂದ್ರೆ ಆ 3 ರಾಶಿಯವರು? ಹೀಗೆ ಕರ್ಕಾಟಕ ರಾಶಿಯವರಿಗೆ ಈಗ ಪ್ರಸ್ತುತ ಏನಾಗಿದೆ ಅಂತ ಹೇಳಿದ್ರೆ ಗುರುಬಲ ಇಲ್ಲ. ಆದರೆ ವರ್ಷದಲ್ಲಿ ನಾವು ನೋಡೋಕೋದ್ರೆ ಇವರಿಗೆ 30 ದಿನದವರೆಗೂ ಈ ಯೋಗ ಉಂಟಾಗಿದೆ, ತ್ರಿಗ್ರಹ ಯೋಗ ಉಂಟಾಗಿದೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಕರ್ಕಾಟಕ ರಾಶಿಯವರಿಗೆ 15 ಡೇಸ್ ಅಂದರೆ 15 ದಿನದ ಕಾಲ ಇವರಿಗೆ ಹೆಚ್ಚು ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಇನ್ನು 15 ವರ್ಷ ದಿನಗಳಲ್ಲಿ ಏನಿರುತ್ತೆ ಅದು ಫಲಗಳು ಒಂದಷ್ಟು ಕಡಿಮೆ ಫಲಗಳನ್ನು ಆಗುವಂಥದ್ದು ಇರುತ್ತೆ. 15 ದಿನದವರೆಗೂ ಇವರಿಗೆ ಹೆಚ್ಚು ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಇನ್ನು 15 ದಿನ ಕಾಲ ಏನಾಗುತ್ತೆ, ಒಂದು ಅರ್ಧ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಯಾಕಂದರೆ ಇವರಿಗೆ ಗುರುಬಲನೂ ಇಲ್ಲ, ಪ್ರಸ್ತುತ ವ್ಯಯಸ್ಥಾನದಲ್ಲಿ ಗುರು ಇದ್ದಾನೆ. ಹಾಗಾಗಿ ಈ 15 ದಿನ ಪ್ರಾರಂಭ ಕಾಲದಿಂದ ಏನಾದರೂ ಕೆಲಸ ಕಾರ್ಯಗಳು ಆಗುವಂಥದ್ದು ಅಥವಾ ಅವರು ಪ್ರಯತ್ನ ಏನಾದ್ರು ಮಾಡ್ತಾ ಇದ್ರೆ ಫಲಗಳು ಲಭ್ಯ ಆಗುವಂಥದ್ದು ಇರುತ್ತೆ. ಹಾಗಾಗಿ ಇವ್ರಿಗೆ ಇನ್ನಷ್ಟು ಫಲಗಳು ಕೊಡುವಂಥದ್ದಂದರೆ ಒಂದು ಸ್ವಲ್ಪ ಗುರು ಆರಾಧನೆ, ಗುರುಗ್ರಹದ ಮಂತ್ರ ಜಪ ಮಾಡುವಂಥದ್ದು ನೋಡಿ. ಯಾವಾಗಲೂ ಅಷ್ಟೇ ಪೀಠ ಪರಿಹಾರ ಮಂತ್ರಗಳು ಆಗಬಹುದು ಅಥವಾ ಗಾಯತ್ರಿ ಮಂತ್ರಗಳು ಬರುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ತಿಳ್ಕೊಂಡಿರ್ತಾರೆ, ದೇವಾನ ಅಂಚ ಋಷೀನ ಅಂಚ ಗುರು ಕಾಂಚನ ಸನ್ನಿಭಂ ಅನ್ನುವಂಥ ಮಂತ್ರ ಬರುತ್ತೆ. ಅದನ್ನು ಪಠನೆ ಮಾಡುವಂಥದ್ದಾಗಲಿ ಅಥವಾ ಈ ಗುರುಗೆ ಸಂಬಂಧಪಟ್ಟಂಥದ್ದು ಧಾನ್ಯ ಅಂತ ನಾವು ನೋಡಿದಾಗ ಕಡಲೆಕಾಳು ಅಂತ ಬರುತ್ತೆ, ಅದನ್ನು ನೆನೆಸಿ ಗೋಮಾತೆಗೆ ತಿನ್ನಿಸುವಂಥದ್ದು ಪ್ರತಿ ಗುರುವಾರವನ್ನು ಮಾಡಿದಾಗ ಒಂದು 2-3 ಗುರುವಾರ ಮಾಡಿದಷ್ಟು ಇವರಿಗೆ ಉತ್ತಮವಾದಂಥ ಫಲ ಲಭ್ಯ ಆಗುವಂಥದ್ದು ಇರುತ್ತೆ. ಮತ್ತು ವೃಶ್ಚಿಕ ರಾಶಿಯವರಿಗೆ 30 ದಿನಗಳವರೆಗೂ ಇವರಿಗೆ ಹೆಚ್ಚು ಫಲಗಳು ಕೊಡುತ್ತೆ. ಮತ್ತು ನಾನು ಆಗಲೇ ಹೇಳಿದೆ, ಈ ಗುರುಬಲ ಇಲ್ಲ, ಪಂಚಮ ಶನಿ ನಡೀತಾ ಇದೆ, ಇವರಿಗೆ ಈ ಯೋಗ ಉಂಟಾಗುತ್ತಾ ಅನ್ನುವಂಥದ್ದು. ಸೊ ಸಾಮಾನ್ಯವಾಗಿ ಶನಿ ಏನಾದರೂ ಮೇಷರಾಶಿಯಲ್ಲಿ ಏನಾದರೂ ವೃಶ್ಚಿಕ ರಾಶಿಯವರಿಗೆ ಇತ್ತು ಅಂತ ಹೇಳಿದ್ರೆ ಇವರಿಗೆ ಏನಾಗುತ್ತೆ, ಈ ಯೋಗ ಫಲಗಳು ಕೊಡುವಂಥದ್ದು ಸ್ವಲ್ಪ ಮಟ್ಟಿಗೆ ನಿಧಾನ ಆಗುತ್ತೆ. ಆದರೆ ಯೋಗ ಇದ್ದಾಗ ಫಲಗಳು ಕೊಟ್ಟೇ ಕೊಡುತ್ತೆ, ಸ್ಲೋ ವರ್ಕ್ ಆಗುವಂಥದ್ದು ಇರುತ್ತೆ. ಯಾವಾಗ ಶನಿ ವೀಕ್ ಆದಾಗ, ಪಂಚಮ ಶನಿ ನಡೆದಾಗ ಯಾವುದೇ ಯೋಗಗಳು ಬಂದ್ರೇನು ಫಲಗಳನ್ನು ಕೊಡೋದು ನಿಧಾನ ಮಾಡುವಂಥದ್ದು ಇರುತ್ತೆ. ಮಿಕ್ಕ ಶನಿ ಸ್ವಕ್ಷೇತ್ರದಲ್ಲಿರುವಂಥದ್ದು ಅಥವಾ ಯಾವುದೇ ರಾಶಿಗಳಲ್ಲಿ ಇದ್ರೇನು ಹೆಚ್ಚು ಫಲಗಳು ಕೊಡುವಂಥದ್ದು ಇರುತ್ತೆ. ಇನ್ನು ತುಲಾರಾಶಿಯಲ್ಲಿ ಇತ್ತು ಅಂದರೆ ಇನ್ನಷ್ಟು ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ಸ್ಲೋ ಆಗ್ತಾ ಇದೆ ಅಂತ ಅನಿಸಿದಾಗ ಅವ್ರಿಗೆ ಕಂಪಲ್ಸರಿ ವೀಕ್ ಆಗಿರುತ್ತೆ ಆ ಗ್ರಹಗಳು ಸಂಬಂಧಪಟ್ಟಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಹನುಮಂತನ ಆರಾಧನೆ ಮಾಡಿಕೊಳ್ಳುವಂಥದ್ದು, ಹನುಮಂತನ ದೇವಸ್ಥಾನ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅವ್ರಿಗೂ ಸಹ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಇನ್ನು ಧನುರಾಶಿಯವ್ರಿಗಂತೂ ಈಗಾಗಲೇ ಬಹಳ ಚೆನ್ನಾಗಿದೆ, ಅದರಲ್ಲಿ ಒಂದು ಮಾತಿಲ್ಲ. ಯಾಕಂದರೆ ಗುರುಬಲನೂ ಇದೆ, ಯಾವುದೇ ರೀತಿಯಾದಂಥ 7.5 ನಡೀತಾ ಇಲ್ಲ. ಮತ್ತು ನಾವು ತಿಂಗಳ ಕೆಲವು ಗ್ರಹಗಳ ಬದಲಾವಣೆ ಆಗ್ತಾ ಇರುತ್ತೆ. ಮತ್ತು ವರ್ಷದಲ್ಲಿ ನಾವು ನೋಡೋಕೋದ್ರೆ ಗುರು ಬದಲಾವಣೆ ಆಗುತ್ತೆ, 2 ವರ್ಷಕ್ಕೊಮ್ಮೆ ಶನಿ ಬದಲಾವಣೆ ಆಗುತ್ತೆ. ಸೊ ಇದರಲ್ಲಿ ಈಗ ಪ್ರಸ್ತುತ ಶನಿ ಬದಲಾವಣೆಯಿಂದ ಆಗಲಿ ಅಥವಾ ಒಂದಿಷ್ಟು ಗುರು ಬದಲಾವಣೆ ವಿಚಾರದಲ್ಲಿ ಯಾವುದೇ ಅಷ್ಟಂತಹ ತೊಂದರೆ ಇಲ್ಲ. ಯಾವಾಗಲೂ ಅಷ್ಟೇ ಅಷ್ಟಮ ಶನಿ 7.5 ಜನ್ಮ ಶನಿ ತೊಂದರೆ ಆಗುತ್ತೆ. ಈ ಅರ್ಧಾಷ್ಟಮ ಶನಿಯಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಆರೋಗ್ಯದಲ್ಲಿ ಒಂದು ಏರಿ ಇಳಿತಗಳು ಸ್ವಲ್ಪ ಬರುವಂಥದ್ದು ಇರುತ್ತೆ. ಈಗ ಅರ್ಧಾಷ್ಟಮ ಶನಿ ಈಗ ಧನುರಾಶಿಗೆ ನಡೀತಾ ಇದೆ, ಆದರೆ ಗುರುಬಲ ಇದೆ. ಆದರೆ ಇವರು ಏನು ಮಾಡಬೇಕು, ಇದರ ಫಲಗಳು ಈಗಾಗಲೇ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿನೂ ಅನುಕೂಲ ಇದೆ ಅನ್ನುವಂಥದ್ದನ್ನು ಹೇಳಿದೆ. ಸೊ ಹಾಗಾಗಿ ಹನುಮಂತನ ಆರಾಧನೆ ಜೊತೆ ಆದಷ್ಟು ಸಹ ಮನೆ ದೇವರ ಆರಾಧನೆ, ಈಗ ಮನೆ ದೇವರು ಯಾವುದೋ ಒಂದು ದೇವರು ಇರ್ತಾರೆ ಅದನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಇನ್ನಷ್ಟು ಈ ಯೋಗಗಳು ಏನಿರುತ್ತೆ ಬೇಗನೆ ಫಲ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.